ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವಿದ್ದೀರಾ ಅಥವಾ ಬೇರೆ ಇನ್ಯಾರಾದ್ರೂ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ಅದಕ್ಕೆ ನೀವು ಪರಿಹಾರಗಳನ್ನ ಪಡ್ಕೊಳ್ಬಹುದು. ಓಕೆ, ಹಾಗೇನೆ ನಿಮ್ಮ ಲೈಫಲ್ಲಿ ಹಣದ ಹರಿವು ಕಡಿಮೆ ಇದೆಯಾ ಅಥವಾ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಬೇಕಾ, ಸಾಲ ತುಂಬಾ ಮಾಡ್ಕೊಂಡಿದ್ದೀರಾ, ಹಾಗೇನೆ ಸಾಕಷ್ಟು ಹಣ ನಿಮ್ಮ ಲೈಫಲ್ಲಿ ಸೇವಿಂಗ್ಸ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಅಪಾರ್ಚುನಿಟಿ ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು, ಲಕ್ ಆಗಿರ್ಬೋದು, ಇದ್ಯಾವುದು ನಿಮ್ಮ ಲೈಫಲ್ಲಿ ಇಲ್ವಾ? ಹಾಗಾದ್ರೆ ನೀವು ಜಾಯಿನ್ ಆಗಬೇಕಾಗಿರೋದು ನೆಕ್ಸ್ಟ್ ಮಂತ್ ಹುಣ್ಣಿಮೆ ದಿನ ಮನಿ ಬಾಲ್ ರಿಚುವಲ್ ನಡೀತಾ ಇದೆ. ಈ ಒಂದು ಮನಿ ಬಾಲ್ ರಿಚುವಲ್ಗೆ ಜಾಯಿನ್ ಆಗಿ ಈಗ ನಾನು ಯಾವುದಕ್ಕೆಲ್ಲ ಸಮಸ್ಯೆಗಳು ಹೇಳ್ದೆ ಅಲ್ವಾ, ಅದೆಲ್ಲ ಸಮಸ್ಯೆಗಳನ್ನ ನೀವು ಪರಿಹಾರಗಳನ್ನ ಪಡ್ಕೊಳ್ತೀರಾ. ಓಕೆ, ಇಲ್ಲಿ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ಬಿಸ್ನೆಸ್ ಅಲ್ಲಾಗಿರ್ಬೋದು, ಸಾಲದಿಂದ ಮುಕ್ತಿ ಆಗಿರ್ಬೋದು, ಸೇವಿಂಗ್ಸ್ ಮಾಡೋದಕ್ಕಾಗಿರ್ಬೋದು, ಹಾಗೆ ಹೊಸ ಹೊಸ ಅಪಾರ್ಚುನಿಟಿಗಳನ್ನ ನಿಮ್ಮ ಲೈಫಲ್ಲಿ ತಂದ್ಕೊಡೋದಕ್ಕೆ ಈ ಮನಿ ಬಾಲ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ಕಾರ್ತಿಕ ಹುಣ್ಣಿಮೆ ದಿನ ಮಾಡ್ತಿರೋಂಥ ಈ ಒಂದು ಮನಿ ಬಾಲ್ ರಿಚುವಲ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನು ಕೇವಲ ಕೆಲವು ದಿನಗಳು ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಇನ್ನೂ ಡೀಟೇಲ್ ಆಗಿ ನೀವು ಸೆಷನ್ ಅಲ್ಲಿ ಕ್ಲಿಯರ್ ಆಗಿ ಕಲಿತೀರಾ, ತಿಳ್ಕೊಳ್ತೀರಾ. ಹಾಗೆ ಇದು ಲೈವ್ ಸೆಷನ್ ಆಗಿರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದ್ರೂ ಇದ್ದಾರಾ? ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇರುವಂತ ಒಂದು ಎನರ್ಜಿ ಇಲ್ಲಿ ಇದೆ. ಬಟ್ ಇಲ್ಲಿ ಅವ್ರ ಮನಸ್ಸಲ್ಲಿ ಬೇಕಾದಷ್ಟು ನೋವುಗಳಿದೆ, ಹಾಗೆ ನಿಮ್ಮ ಮನಸ್ಸಲ್ಲೂ ಕೂಡ ಬೇಕಾದಷ್ಟು ನೋವುಗಳಿದೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಅವ್ರ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ಟು ಬೇರೆಯವರಿಗೆ ಸ್ಥಾನವನ್ನ ಕೊಟ್ಟಿಲ್ಲ. ಇಲ್ಲಿ ಯಾರಾದ್ರೂ ಮ್ಯಾರಿಡ್ ಆಗಿರುವಂತ ಪರ್ಸನ್ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮಿಂದ ದೂರ ಆಗಿದ್ದಾರೆ. ಅವ್ರು ಯಾರೋ ಒಬ್ರನ್ನ ಬೇರೆಯವ್ರನ್ನ ಮದ್ವೆ ಆಗ್ಬೋದು, ಮದ್ವೆ ಆಗ್ತಿದ್ದಾರೆ, ಮದ್ವೆ ಆಗ್ತಾರೆ, ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ರೆ ಅವರ ಮನಸ್ಸಲ್ಲಿ ನೀವೇ ಕೊನೆವರೆಗೂ ನಿಮ್ಮನ್ನೇ ಅವರು ಲೈಫ್ ಲಾಂಗ್ ಕ್ಯಾರಿ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಮನಸ್ಸಲ್ಲೇ ಇಟ್ಕೊಳ್ಬೇಕು, ನಿಮ್ಮ ಜಾಗಕ್ಕೆ ಬೇರೆ ಯಾರು ಕೂಡ ಬರಬಾರ್ದು ಅನ್ನೋಂತ ವಿಚಾರದಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಯಾರಾದ್ರೂ ಪಾರ್ಟ್ನರ್ಸ್, ಲವರ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇದ್ದೀರಾ. ನಿಮ್ಮ ಜಾಗದಲ್ಲಿ ಬೇರೆಯವ್ರನ್ನ ಅವರು ಊಹಿಸ್ಕೊಳ್ಲಿಕ್ಕೂ ಅವ್ರು ಇಲ್ಲಿ ರೆಡಿ ಇಲ್ಲ. ಯಾಕಂದ್ರೆ ಇಲ್ಲೊಂದು ಟ್ರೂ ಲವ್ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಇಂದ ನೀವಿಬ್ರು ಸಪರೇಷನ್ ಆಗಿರುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು.